ದರ್ಶನ್ ಮತ್ತು ಗ್ಯಾಂಗ್ನಿಂದ ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಟಿ ರಮ್ಯಾ ವರ್ಸಸ್ ದರ್ಶನ್ ಫ್ಯಾನ್ಸ್ಗಳ ನಡುವೆ ಇನ್ಸ್ಟಾ ವಾರ್ ಮುಂದುವರೆದಿದೆ. ನೋಡಿ, ಮೊನ್ನೆ ಸುಪ್ರೀಂ ಕೋರ್ಟ್ನಲ್ಲಿ ಅರ್ಜಿ ವಿಚಾರಣೆಗೆ ಆದಂತ ಸಂದರ್ಭದಲ್ಲಿ ನಟಿ ರಮ್ಯಾ ಅವರು ಒಂದು ಪೋಸ್ಟ್ ಹಾಕಿರ್ತಾರೆ. ರೇಣುಕಾಸ್ವಾಮಿ ಕುಟುಂಬದ ಪರವಾಗಿ ಧ್ವನಿ ಎತ್ತಿರ್ತಾರೆ. ಇದೇ ವಿಚಾರವನ್ನ ಇಟ್ಕೊಂಡು ದಚ್ಚು ಫ್ಯಾನ್ಗಳು ಅಶ್ಲೀಲವಾಗಿ ರಮ್ಯಾ ಅವರನ್ನ ನಿಂದಿಸ್ತಾ ಇದ್ದಾರೆ. ಇದರ ವಿರುದ್ಧ ಸದ್ಯ ಸಿಡಿದೆದ್ದಿದ್ದಾರೆ ರಮ್ಯಾ. ಡಿ ಫ್ಯಾನ್ಸ್ ಮತ್ತು ರೇಣುಕಾಸ್ವಾಮಿ ಮೆಸೇಜ್ಗೂ ವ್ಯತ್ಯಾಸ ಇಲ್ಲ. ಆಮೇಲೆ ರೇಣುಕಾಸ್ವಾಮಿಗೂ ನಿಮಗೂ ಏನ್ ವ್ಯತ್ಯಾಸ ಇದೆ? ದರ್ಶನ್ ಫ್ಯಾನ್ಸ್ಗಳು ಸ್ತ್ರೀ ದ್ವೇಷದ ಮನಸ್ಥಿತಿ ಹೊಂದಿದ್ದಾರೆ. ಈ ತರದ ಮನಸ್ಥಿತಿಯಿಂದಲೇ ಹೆಣ್ಣು ಮಕ್ಕಳ ಕೊಲೆ, ರೇಪ್ ಆಗ್ತಾ ಇದೆ. ಟ್ರೋಲ್ಗಳಿಂದ ಮಹಿಳೆಯರು, ಯುವತಿಯರಿಗೆ ಕಿರುಕುಳ ಉಂಟಾಗುತ್ತೆ. ಏನ್ ಡಿಫರೆನ್ಸ್ ಏನು ನಿಮಗೂ ಅವ್ರಿಗೂ? ನೋಡಿ, ರೇಣುಕಾಸ್ವಾಮಿ ಅಶ್ಲೀಲವಾಗಿ ಮೆಸೇಜ್ ಮಾಡದ ಅನ್ನುವಂಥ ಕಾರಣಕ್ಕಾಗಿ ಪವಿತ್ರ ಗೌಡ ಆ ವಿಚಾರವನ್ನು ದರ್ಶನ್ ಗಮನಕ್ಕೆ ತರ್ತಾರೆ. ಅದಾದ್ಮೇಲೆ ಆತನನ್ನ ಚಿತ್ರದುರ್ಗದಿಂದ ಎತ್ತಾಕೊಂಡು ಬಂದು ಕೊಲೆ ಮಾಡ್ತಾರೆ. ಅದೆಲ್ಲ ನಾವು ಗಮನಿಸಿದ್ದೀವಿ. ಬಟ್ ಈಗ ರೇಣುಕಾಸ್ವಾಮಿ ಕುಟುಂಬದ ಪರವಾಗಿ ಧ್ವನಿ ಎತ್ತಿದ್ದಂಥ ನಟಿ ರಮ್ಯಾ ಪೋಸ್ಟ್ ಏನಿದೆ, ಆ ಪೋಸ್ಟ್ಗಳನ್ನು ಇಟ್ಕೊಂಡು ಅದಕ್ಕೆ ಕೆಟ್ಟದಾಗಿ ಬಾಯಿಗೆ ಬಂದಾಗೆ ಅಶ್ಲೀಲ ಪದಗಳನ್ನು ಬಳಸ್ಕೊಂಡು ಒಂದು ರೀತಿ ಮಾನಸಿಕ ಹಿಂಸೆಯನ್ನು ಕೊಡ್ತಾ ಇದ್ದಾರೆ. ಸೊ ಅದೇ ವಿಚಾರವಾಗಿ ಈಗ ಅದೊಂದು ಪೋಸ್ಟ್ ಕೂಡ ಹಾಕಿದ್ರು. ನೋಡಿ, ನಿನ್ನೆ ಹಾಕಿರುವಂಥ ಪೋಸ್ಟ್ ಅದು. ಅದರಲ್ಲಿ ಅವ್ರು ಮೆನ್ಷನ್ ಮಾಡಿದ್ದಾರೆ, ನೋ ಡಿಫ್ರೆನ್ಸ್ ಬಿಟ್ವೀನ್ ರೇಣುಕಾಸ್ವಾಮಿಸ್ ಮೆಸೇಜ್ ಅಂಡ್ ಡಿ ಬಾಸ್ ಫ್ಯಾನ್ಸ್ ಮೆಸೇಜ್ ಅಂತ. ಏನು ಡಿಫ್ರೆನ್ಸ್ ಇಲ್ಲ, ಏನು ವ್ಯತ್ಯಾಸ ಇದೆ? ಆಮೇಲೆ ಮೊನ್ನೆ ಒಂದು ಪೋಸ್ಟ್ ಹಾಕಿದಂಥ ಸಂದರ್ಭದಲ್ಲಿ ಅವಾಗಲೂ ಕೂಡ ಹೇಳಿದರು, ಯಾಕೆ ರೇಣುಕಾಸ್ವಾಮಿ ಕುಟುಂಬಕ್ಕೆ ನ್ಯಾಯ ಸಿಗಬೇಕು ಅಂತ ಅಂದರೆ ಈ ಮೆಸೇಜ್ಗಳು ಅಥವಾ ಈ ಕಮೆಂಟ್ಗಳು ನೋಡಿ, ಇದೇ ಕಾರಣ ಅಂತೇಳಿ ಅದನ್ನು ಕೂಡ ಉಲ್ಲೇಖ ಮಾಡಿದರು. ಆಲ್ರೆಡಿ ಒಂದ್ಸಲ ಡಿ ಬಾಸ್ ಅಭಿಮಾನಿಗಳಿಗೆ ಮೊನ್ನೆ ಪೋಸ್ಟ್ ಹಾಕಿದಂಥ ಸಂದರ್ಭದಲ್ಲಿ ಡಿ ಬಾಸ್ ಫ್ಯಾನ್ಸ್ಗಳಿಗೆ ನನ್ನ ಇನ್ಸ್ಟಾಗ್ರಾಮ್ ಖಾತೆಗೆ ಸ್ವಾಗತ ಅಂತ ಹೇಳಿ ಒಂದು ಪೋಸ್ಟನ್ನು ಹಾಕಿ ಕಿಡಿಕಾರಿದ್ರು. ಎಗೇನ್ ಇದೇ ವಿಚಾರವನ್ನು ಇಟ್ಕೊಂಡು ಈಗ ಎಲ್ಲ ಕಡೆ ಟ್ರೋಲ್ ಮಾಡ್ತಾ ಇದ್ದಾರೆ. ಆಮೇಲೆ ಈ ಥರದ ಸ್ತ್ರೀ ದ್ವೇಷದ ಮನಸ್ಥಿತಿಯಿಂದಲೇ ಮಹಿಳೆಯರ ಮೇಲೆ ಕೊಲೆಗಳಾಗ್ತಾ ಇರೋದು, ಅತ್ಯಾಚಾರಗಳು ನಡೀತಾ ಇರೋದು. ಈ ವಿಚಾರವಾಗಿ ಈಗ ಎಗೇನ್ ದರ್ಶನ್ ಅಭಿಮಾನಿಗಳ ವಿರುದ್ಧ ಮೋಹಕ ತಾರೆ ನಟಿ ರಮ್ಯಾ ಅವರು ಸಿಡಿದೆದ್ದಿದ್ದಾರೆ. ಆಮೇಲೆ ನಿಜಕ್ಕೂ ಈಗ ಮೊನ್ನೆ ಯಾವುದೋ ಒಂದು ಪ್ರಕರಣ ನಡೆದಿತ್ತು. ಆಗ್ಲೂ ಇದೇ ಥರ ಅವರ ಪತ್ನಿಗೆ ಸೋಷಿಯಲ್ ಮೀಡಿಯಾಗಳಲ್ಲಿ ಕೆಟ್ಟದ ಕಮೆಂಟ್ ಹಾಕ್ತಾ ಇದ್ದ ಅಂತೇಳಿ ಆತ ಇತರರಿಗೆ ಮಾದರಿ ಆದರು. ಅಂದರೆ ಕರೆಸಿ ಈ ಥರದ್ದೆಲ್ಲ ಮಾಡಬಾರ್ದು ಅಂತ ಬುದ್ಧಿ ಮಾತು ಹೇಳಿ ಕಳಿಸಿದ್ರು. ಆಮೇಲೆ ಎಲ್ಲೋ ಒಂದು ಕಡೆ ದರ್ಶನ್ ಅವರಿಗೆ ಈ ಥರದ ಪರಿಸ್ಥಿತಿ ಬರೋದಕ್ಕೆ ಎಲ್ಲೋ ಒಂದು ಕಡೆ ಅವರ ಅಭಿಮಾನಿಗಳು ಕಾರಣ ಅನ್ನುವಂಥ ಮಾತುಗಳು ಸಾರ್ವಜನಿಕ ವಲಯದಲ್ಲಿ ಕೇಳಿಬರುತ್ತೆ. ಯಾಕಂತಂದರೆ ಒಬ್ಬ ನಟನ ಅಭಿಮಾನಿಯಾಗಿತ್ಕೊಂಡು ಬೇರೆ ನಟರಿಗೆ ಒಂದು ಬೆಲೆ ಕೊಡಬೇಕು ಅನ್ನುವಷ್ಟು ಕನಿಷ್ಠ ಕಾಮನ್ ಸೆನ್ಸ್ ಕೂಡ ದರ್ಶನ್ ಅವರ ಫ್ಯಾನ್ಸ್ಗಳಿಗೆ ಇಲ್ಲ. ಇಡೀ ಇಂಡಸ್ಟ್ರಿಯಲ್ಲಿ ದರ್ಶನ್ ಒಬ್ಬರೇ, ಬೇರೆ ಯಾರು ಬೆಳೆದೇ ಇಲ್ಲ, ಬೇರೆ ಯಾರು ಬಂದೇ ಇಲ್ಲ, ದರ್ಶನ್ನೇ ಎಲ್ಲ. ಈ ಥರದ ಮನಸ್ಥಿತಿ. ಓಕೆ, ಆಯಿತು, ಅವರ ಅಭಿಮಾನಿಗಳು ದರ್ಶನ್ನ ಹೊಗಳೋದ್ರಲ್ಲಿ ಅಥವಾ ದರ್ಶನ್ನ ಮೆರೆಸೋದ್ರಲ್ಲಿ ತಪ್ಪಿಲ್ಲ. ಆದರೆ ಬೇರೆ ನಟರಿಗೆ ಯಾಕೆ ಈ ಥರ ಕೆಟ್ಟ ಪದಗಳನ್ನು ಬಳಸಬೇಕು? ಆಮೇಲೆ ಒಂದು ರೀತಿ ದರ್ಶನ್ ಫ್ಯಾನ್ಸ್ಗಳು ಜೈಲಿಗೆ ಹೋದಂಥ ಸಂದರ್ಭದಲ್ಲಿ ಕೂಡ ಅನೇಕ ಕಡೆ ನಾವು ನೋಡಿದ್ದೀವಿ. ಅವ್ರ ಹೆಸರನ್ನು ಮೆನ್ಷನ್ ಮಾಡ್ಕೊಂಡು ಅವ್ರ ಹೆಸರಲ್ಲಿ ಇವ್ರು ರೌಡಿಸಮ್ ಮಾಡೋದು ಅಥವಾ ಅವ್ರ ಹೆಸರಲ್ಲಿ ಇವರು ಕೆಟ್ಟದಾಗಿ ಸೋಷಿಯಲ್ ಮೀಡಿಯಾ ಪ್ಲ್ಯಾಟ್ಫಾರ್ಮ್ನ ಮಿಸ್ಯೂಸ್ ಮಾಡ್ಕೊಳ್ಳೋದು. ಈಗ ರಮ್ಯಾ ಅವ್ರ ವಿಚಾರದಲ್ಲಿ ಕೂಡ ಅದೇ ಆಗ್ತಾ ಇದೆ. ಹಾಗಾಗಿನೇ ಅವರು ಅದನ್ನು ಮೆನ್ಷನ್ ಮಾಡಿದ್ದಾರೆ. ನೋಡಿ, ಈ ಥರ ಟ್ರೋಲ್ಗಳು ನೀವೆಲ್ಲ ಸಿಕ್ಕ ಈಗ ನಿಮ್ಮ ಮನೆಯಲ್ಲಿ ಯಾರು ಹೆಣ್ಮಕ್ಳಿರಲ್ವಾ, ಅಕ್ಕ ತಂಗಿರಿರಲ್ವಾ, ಅವ್ರಿಗೆ ಇದೇ ಥರ ಮಾಡಿದ್ರೆ ಸುಮ್ಮನಿರ್ತೀರಾ? ಸಹಜವಾಗಿ ಇದೆಲ್ಲ ಕೂಡ ಯೋಚನೆ ಮಾಡಬೇಕಾಗುತ್ತೆ. ಯಾಕಂತಂದರೆ ಈ ಇನ್ಸ್ಟಾ ವಾರ್ ಏನಿದೆ ಅದು ಸದ್ಯಕ್ಕೆ ನಿಲ್ಲುವಂಥ ಲಕ್ಷಣಗಳು ಕಾಣಿಸ್ತಾ ಇಲ್ಲ. ಅವರು ಸುಪ್ರೀಂ ಕೋರ್ಟ್ ಮೇಲೆ ಇರುವಂಥ ನಂಬಿಕೆ, ವಿಶ್ವಾಸ, ಭರವಸೆಯನ್ನು ವ್ಯಕ್ತಪಡಿಸ್ತಾರೆ. ಅದಾದ ಮೇಲೆ ಆ ವಿಚಾರ ಏನಿದೆ ಈಗ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದೆ. ಒಂದು ಕಡೆ ರೇಣುಕಾಸ್ವಾಮಿ ಮಾಡಿದ್ದ ಸಂದೇಶಕ್ಕೂ ದರ್ಶನ್ ಅಭಿಮಾನಿಗಳು ಮಾಡಿರುವಂಥ ಮೆಸೇಜ್ಗೂ ಯಾವುದೇ ವ್ಯತ್ಯಾಸ ಇಲ್ಲ. ಇಂತಹ ಸ್ತ್ರೀ ದ್ವೇಷದ ಮನಸ್ಥಿತಿಯ ಕಾರಣದಿಂದನೇ ಸಮಾಜದಲ್ಲಿ ಅತ್ಯಾಚಾರ, ಮಹಿಳೆಯರ ಮೇಲಿನ ದೌರ್ಜನ್ಯ, ಕಿರುಕುಳ ಜಾಸ್ತಿ ಆಗ್ತಾ ಇದೆ. ಏನು ಡಿಫ್ರೆನ್ಸ್ ಏನಿಲ್ಲ. ಅವರಿಗೂ ಅದೇ ಥರದ ಮನಸ್ಥಿತಿ. ಈಗ ದರ್ಶನ್ನು ಪವಿತ್ರ ಗೌಡ ಅವರಿಗೆ ಆ ಥರ ಮೆಸೇಜ್ ಮಾಡದ ರೇಣುಕಾಸ್ವಾಮಿ ಅನ್ನುವಂಥ ಕಾರಣಕ್ಕಾಗಿ ಆತನನ್ನು ಚಿತ್ರದುರ್ಗದಿಂದ ಕರ್ಕೊಂಡು ಬಂದು ಇಲ್ಲಿ ಪಟ್ನಗೆರೆ ಶೆಡ್ಗೆ ಕರ್ಕೊಂಡೋಗಿ ಹೊಡೆದಾಕಿ ಆಮೇಲೆ ಸುಮ್ನಹಳ್ಳಿ ಬ್ರಿಡ್ಜ್ ಹತ್ರ ಎಸ್ದೋಗ್ತಾರೆ. ಈಗ ದರ್ಶನ್ ಅಭಿಮಾನಿಗಳು ಅದೇ ಕೆಲಸ ಮಾಡ್ತಾ ಇದ್ದಾರೆ. ಈಗ ಅವ್ರ ಫ್ಯಾನ್ಸಿಗೂ ದರ್ಶನ್ ಇದೇ ಥರ ಮಾಡ್ತಾರ? ಹಾಗಾದರೆ ಅವ್ರ ಅಭಿಮಾನಿಗಳಿಗೆ ಅಟ್ಲೀಸ್ಟ್ ಒಂದು ಮೆಸೇಜ್ ಆದರೂ ಕೊಡಬೇಕಲ್ವ? ಈಗ ಯಾರು ಅವ್ರ ಪರವಾಗಿರ್ತಾರೆ ಅವರೆಲ್ಲ ಒಂದು ರೀತಿ ಇವ್ರಿಗೆ ಒಳ್ಳೆಯವ್ರ ಥರ ಕಾಣಿಸ್ತಾರೆ.
ಯಾರು ಅವರು ವಿರುದ್ಧವಾಗಿ ಮಾತಾಡ್ತಾರೆ ಅಥವಾ ಆಮೇಲೆ ಹೇಳಿ ಕೇಳಿ ರಮ್ಯಾ ಅವರಂತೂ ಬಿಡಿ ಸೋಷಿಯಲ್ ಮೀಡಿಯಾದಲ್ಲಿ ಬಹಳ ಆಕ್ಟಿವ್ ಆಗಿರುವಂತ ನಟಿ ಅವರು. ಜಾಲತಾಣದಲ್ಲಿ ನಟ ದರ್ಶನ್ ಅಭಿಮಾನಿಗಳ ನೀಚ ಬುದ್ಧಿ ಬಯಲಾಗಿದೆ. ನಟಿ ರಮ್ಯಾಗೆ ದರ್ಶನ್ ಫ್ಯಾನ್ಸ್ಗಳು ಅಶ್ಲೀಲ ಮೆಸೇಜ್ಗಳನ್ನ ಕಳಿಸ್ತಾ ಇದ್ದಾರೆ. ರೇಣುಕಾ ಸ್ವಾಮಿ ಪರ ಧ್ವನಿ ಎತ್ತಿದ್ರು ಮೋಹಕ ತಾರೆ ರಮ್ಯಾ. ಅದೊಂದ್ ಕಡೆ ರಮ್ಯಾ ಟ್ವೀಟಿಗೆ ಅಶ್ಲೀಲವಾಗಿ ದರ್ಶನ್ ಫ್ಯಾನ್ಸ್ಗಳು ಕಮೆಂಟ್ಗಳನ್ನ ಹಾಕ್ತಾ ಇದ್ದಾರೆ. ಹೀಗಾಗಿ ದರ್ಶನ್ ಫ್ಯಾನ್ಸ್ಗಳ ವಿರುದ್ಧ, ಅವರ ಕಮೆಂಟ್ಗಳ ವಿರುದ್ಧ ಮೋಹಕ ತಾರೆ ಸಿಡಿದೆದ್ದಿದ್ದಾರೆ. ಕಾನೂನು ಹೋರಾಟಕ್ಕೆ ಮುಂದಾಗಿದ್ದಾರೆ ಅಂತೇಳಿ ಗೊತ್ತಾಗ್ತಾ ಇದೆ. ಸೈಬರ್ ಕ್ರೈಮ್ ಮೊರೆ ಹೋಗೋದಕ್ಕೆ ನಟಿ ರಮ್ಯಾ ಅವರು ತೀರ್ಮಾನಿಸಿದ್ದಾರೆ. ಬಹಳ ನೀಚ ಬುದ್ಧಿ ಇದು. ನಾ ಹೇಳ್ತಾ ಇದ್ದೆ, ಈಗ ನಾವು ಇಷ್ಟಪಡ್ತೀವಿ, ನಮ್ಮ ಫೇವ್ರೇಟ್ ಆಕ್ಟರು, ಸಿನಿಮಾಗಳು ಚೆನ್ನಾಗಿ ಮಾಡ್ತಾರೆ, ಡೈಲಾಗ್ಗಳು ಚೆನ್ನಾಗಿ ಹೇಳ್ತಾರೆ, ಫೈಟಿಂಗ್ ಮಾಡ್ತಾರೆ, ಅದೆಲ್ಲ ಓಕೆ. ಆದರೆ ಅದು ಎಲ್ಲಿವರೆಗೂ ಇರಬೇಕು? ಥಿಯೇಟರ್ಗೆ ಹೋಗಬೇಕು, ಸಿನಿಮಾ ನೋಡಬೇಕು, ಆಸ್ ಎ ಫ್ಯಾನ್ ಎಂಜಾಯ್ ಮಾಡಬೇಕು, ಹೊರಗಡೆ ಬರಬೇಕು. ಯಾರು ಕೂಡ ಈಗ ಅನೇಕ ಬಾರಿ ಮಾತಾಡ್ತಾ ಇರ್ತಾರೆ ಕೆಲವರು, ನೀವು ಕೂಡ ಕೇಳಿರ್ತೀರಿ. ಯಾವುದಾದ್ರೂ ಸಿನಿಮಾ ಹೀರೋಗಳನ್ನ ಅಥವಾ ಹೀರೋಯಿನ್ಗಳನ್ನ ಅಥವಾ ಸಿನಿಮಾಗೆ ಸಂಬಂಧಪಟ್ಟಂತೆ ಯಾರನ್ನಾದರೂ ನಾವು ಜಾಸ್ತಿ ಅವ್ರ ಬಗ್ಗೆ ಮಾತಾಡ್ತಾ ಇದ್ರೆ, ಅವ್ರ ಬಗ್ಗೆ ಗುಣಗಾನ ಮಾಡ್ತಾ ಇದ್ರೆ, ಅವ್ರೇನು ಬಂದು ನಿನ್ನ ಕಷ್ಟಕ್ಕೆ ಹಾಕ್ತಾರಾ, ನಿಮ್ಮ ಮನೆ ನಡೆಸ್ತಾರಾ, ಬಾಡಿಗೆ ಕಟ್ತಾರಾ, ಈ ಥರದ್ದೆಲ್ಲ ಮಾತುಗಳು ಬಹುಶಃ ನೀವು ಕೇಳಿರ್ತೀರಾ. ಸೊ ಇಲ್ಲಿ ಅದೇ ವಿಚಾರ. ಯಾಕಂತಂದರೆ ನೋಡಿ, ದರ್ಶನ್ ಎಲ್ಲ ಅವ್ರ ಪಾಡಿಗೆ ಅವರು ಶೂಟಿಂಗಲ್ಲಿ ಬ್ಯುಸಿ ಇರ್ತಾರೆ, ಅವ್ರದ್ದೇ ಆದಂಥ ಬೇರೆ ಬೇರೆ ಕೆಲಸಗಳಿರುತ್ತೆ. ಅವ್ರಿಗೆ ಅಭಿಮಾನಿಗಳಿಗೆ ಏನು ಪ್ರಿಫರೆನ್ಸ್ ಕೊಡಬೇಕು ಅದನ್ನು ಅವ್ರು ಕೊಡ್ತಾರೆ. ಇನ್ಫ್ಯಾಕ್ಟ್ ಅಭಿಮಾನಿಗಳು ಕೂಡ ತಮ್ಮ ನೆಚ್ಚಿನ ನಟರಿಗೆ ಏನು ಪ್ರಿಫರೆನ್ಸ್ ಕೊಡಬೇಕು ಅದನ್ನು ಕೊಡಬೇಕು. ಅದನ್ನು ಹೊರತುಪಡಿಸಿ ಆ ಸರ್ಕಲಿಂದ ಹೊರಗಡೆ ಇರುತ್ತಲ್ಲ, ಈ ಥರ ಬೇರೆ ಬೇರೆ ನಟರಿಗೆ, ಅದರಲ್ಲೂ ಹೆಣ್ಮಕ್ಳಿಗೆ ಈ ಥರ ಅಶ್ಲೀಲವಾಗಿ ಮೆಸೇಜ್ ಹಾಕೋದು, ಆ ಕಮೆಂಟ್ಸ್ಗಳು ಕೂಡ ತೋರಿಸ್ತಾ ಇದೀವಿ ನೋಡಿ, ನಾವು ಬ್ಲರ್ ಮಾಡಿದ್ದೀವಿ, ಅಷ್ಟು ಕೆಟ್ಟ ಕೆಟ್ಟ ಪದಗಳನ್ನ ಬಳಸಿದ್ದಾರೆ. ಸದ್ಯ ಈಗ ಕಾನೂನು ಮೊರೆ ಹೋಗೋದಕ್ಕೆ, ಸೈಬರ್ ಕ್ರೈಮಲ್ಲಿ ಕಂಪ್ಲೇಂಟ್ ಕೊಡೋದಕ್ಕೆ ನಟಿ ರಮ್ಯಾ ಅವರು ಸಜ್ಜಾಗಿದ್ದಾರೆ ಅಂತ ಗೊತ್ತಾಗ್ತಾ ಇದೆ.